ನಮಸ್ತೆ ಎಲ್ಲರಿಗೂ. ನಾನಿವಾಗ ದೊಡ್ಡಬಳ್ಳಾಪುರದಲ್ಲಿದ್ದೀನಿ. ಇದು ದೊಡ್ಡಬಳ್ಳಾಪುರ ನೆಲಮಂಗಲ ರೋಡು, ನಿಯರ್ ಬಸವ ಭವನ ಸರ್ಕಲ್ ಇದು. ಅಂದರೆ ನಿಮಗೆ ದೊಡ್ಡಬಳ್ಳಾಪುರ ರೂರಲ್ ಪೊಲೀಸ್ ಸ್ಟೇಷನ್ ಪಕ್ಕದಲ್ಲಿ ಬರುತ್ತೆ ಈ ಹೋಟೆಲ್, SLV ನಾನ್ ವೆಜ್ ಅಂತ. ಪಕ್ಕ ನಾಟಿ ಶೈಲಿ ಹೋಟೆಲ್ಲು. ಬನ್ನಿ ಹೋಗೋಣ ಒಳಗಡೆ. ಇಲ್ಲಿ ಬಂದು ಈ ಸೂಪ್ ಇದೆಯಲ್ಲ, ಈ ಸೂಪು ನಾನು ಇದುವರೆಗೂ ಕುಡಿದಿರೋ ಸೂಪಲ್ಲಿ ನಂಬರ್ 1 ಸೂಪ್ ಅಂತಲೇ ಹೇಳ್ಬೋದು. ಭಾಳ ಅದ್ಭುತವಾದ ಒಂದು ರುಚಿ. ಅಂದರೆ ಇಲ್ಲಿ ಕಾಲಿಗೆ ಇಷ್ಟು ಲೀಟ್ರ್ ನೀರು ಹಾಕಬೇಕು ಅಂದರೆ ಅಷ್ಟು ಸ್ಪೆಸಿಫಿಕ್ಕಾಗಿ ಹಾಕಿ ಮಾಡ್ತಾರೆ ಏನೋ ಗೊತ್ತಿಲ್ಲ. ಅಷ್ಟು ಅದ್ಭುತವಾಗಿ ಆ ಕಾಲಿಂದೆಲ್ಲ ಸಾರ ಅದರೊಳಗಡೆ ಹಂಗೆ ಬಿಟ್ಕೊಂಡಿರ್ತೈತೆ. ನೀವು ಒಂದು ಸತಿ ಬಂದು ಟೇಸ್ಟ್ ಮಾಡಿ, ಖಂಡಿತವಾಗ್ಲೂ ನೀವು ಇಷ್ಟಪಟ್ಟೇ ಪಡ್ತೀರಾ. ಈ ಸೂಪ್ ಮಾತ್ರ ಅದ್ಭುತವಾದ ಒಂದು ಸೂಪ್. ಮತ್ತು ಅದಾದ ನಂತರ ನಿಮಗೆ ನಮ್ಮ ನಾಟಿ ಶೈಲಿಯಲ್ಲಿ ಮಾಡಿರುವಂಥ ಒಂದು ಕೈಮಾ ಉಂಡೆ, ಇದು ಭಾಳ ಚೆನ್ನಾಗಿರುತ್ತೆ. ಎಲ್ಲ ಇದೊಂಥರ ನಾಟಿ ಮಟನ್ನೇ ಯೂಸ್ ಮಾಡಿರ್ತಾರೆ. ಮತ್ತು ಇದು ಬಂದು ಬೋಟಿ, ಈ ನಾಟಿ ಶೈಲಿಯಲ್ಲಿ ಮಾಡಿದಿರೋಂಥ ಒಂದು ಬೋಟಿ. ಅಂದರೆ ಇಲ್ಲೇನಂದರೆ ಎಲ್ಲ ಒಂಥರ ಈ ಸಾಂಬಾರು ಥರನೇ ಮಾಡ್ತಾರೆ. ಎಲ್ಲ ನಿಮಗೇನು ಈ ಡ್ರೈ ಐಟಮ್ಮು, ಫ್ರೈ ಐಟಮ್ಮು ಹಾಕಿ ಎಣ್ಣೆಲಿ ಹಾಕಿ ಹುರಿದು ಕರೆದು ಕೊಡಲ್ಲ. ಎಲ್ಲ ನಿಮಗೆ ಯಾವ ಥರ ಬರುತ್ತೆ, ನಮ್ಮ ಮನೇಲಿ ಹೇಗೆ ಮಾಡ್ತೀವೋ ಮಸಾಲ ಹಾಕಿ ಸಾಂಬಾರು ಥರನೇ ಮಾಡ್ತಾರೆ. ಇದು ಬಂದು ತಲೆ ಮಾಂಸ ತೋರಿಸ್ತಾ ಇದ್ದಾರೆ ನೋಡಿ. ಎಲ್ಲ ಬರೀ ನಾಟಿ ಶೈಲಿಯ ಒಂದು ಊಟ ಇಲ್ಲಿ. ಯಾವುದೇ ರೀತಿಯ ಈ ಫ್ಯಾನ್ಸಿ ಐಟಮ್ಸ್ ಅಂತ ಏನು ಹೇಳ್ತೀವಲ್ಲ, ಈ ಪೆಪ್ಪರ್ ಆಗ್ಬೋದು, ಚಿಲ್ಲಿ, ಆ ಥರದ್ದೇನು ಸಿಗೋದಿಲ್ಲ ಇಲ್ಲಿ. ಎಲ್ಲ ಪಕ್ಕಾ ನಮ್ಮ ಈ ನಾಟಿ ಶೈಲಿಯ ಇದು ಬಂದು ನಾಟಿ ಶೈಲಿಯ ಒಂದು ಮಟನ್ ಗ್ರೇವಿ. ಇದು ನಾವೇನು ಮನೇಲಿ ಮಾಡ್ತೀವಲ್ಲ ಆ ಥರದ್ದೇನೆ. ಇದು ನಮ್ದು ಮಾಡಿ ಒಂದು 15 ವರ್ಷ ಆಗಿದೆ. ಏನೇನು ಸಿಗುತ್ತೆ ಸರ್ ಇಲ್ಲಿ? ಬೆಳಿಗ್ಗೆ ಹೊತ್ತು ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ, ಚಿಕನ್ ಮಟನು, ತಲೆ ಮಟನು, ಬೋಟಿ, ಕೈಮಾ, ಇಡ್ಲಿ, ಕಾಲು ಸೊಪ್ಪು. ಹಾಂ. ಮಧ್ಯಾಹ್ನ ಮುದ್ದೆ, ವೈಟ್ ರೈಸು, ಪರೋಟ, ಚಪಾತಿ. ಓಕೆ. ರಜೆಗಳು ಯಾವತ್ತು ಮಾಡ್ತೀರಾ? ಶನಿವಾರ ಸೋಮವಾರ ರಜಾ ಇರುತ್ತೆ. ಸೋಮವಾರ ರಜೆ. ಹಾಂ, ಶನಿವಾರ ಸೋಮವಾರ ರಜಾ ಇರುತ್ತೆ. ಹಾಂ. ಮತ್ತು ಅರ್ಲಿ ಮಾರ್ನಿಂಗ್ 6 ಗಂಟೆಗೆಲ್ಲ ಇಡ್ಲಿ ಸೂಪ್ ರೆಡಿ ಆಗಿರುತ್ತೆ. 7-7ವರೆಗೆಲ್ಲ ಬಿರಿಯಾನಿ ರೆಡಿ ಆಗಿರುತ್ತೆ. ಎಲ್ಲ ಐಟಮು ರೆಡಿ ಆಗಿರುತ್ತೆ. 8 ಗಂಟೆಗೆ ಹಾಂ, 8ಕ್ಕೆಲ್ಲ ಎಲ್ಲ ಐಟಮ್ ರೆಡಿ ಆಗಿರುತ್ತೆ. ಇಲ್ಲಿ ಈ ಥರ ಒಂದು ಡೈನಿಂಗ್ ಏರಿಯಾ ಸಿಗುತ್ತೆ. ಭಾಳ ಚಿಕ್ಕವಾದ ಒಂದು ಹೋಟೆಲ್ಲು, ಭಾಳ ಪ್ರಖ್ಯಾತಿ ಪಡೆದಿರೋಂಥ ಹೋಟೆಲ್ ನೋಡಿ. ಎಲ್ಲ ಟೇಬಲ್ಸು ಫಿಲ್ ಆಗಿದೆ. ಇಲ್ಲಿ ಆಚೆನೂ ಒಂದು ಸ್ವಲ್ಪ ಟೇಬಲ್ ಹಾಕಿದ್ದಾರೆ, ಮತ್ತು ಒಳಗಡೆನೂ ಒಂದು 4 ಟೇಬಲ್ಲು. ಇದಾದ ನಂತರ ಇಲ್ಲೂ ಒಂದು 4-5 ಟೇಬಲ್ಲು ಹಾಕಿ ಸರ್ವ್ ಮಾಡ್ತಾರೆ. ಮತ್ತು ಇಷ್ಟು ಬಿಟ್ಟು ಸಾಕಷ್ಟು ಜನ ಆಚೆನೇ ನಿಂತ್ಕೊಂಡು ಸೂಪ್ನ ಕುಡಿತಾ ಇದ್ದಾರೆ. ನಮಸ್ತೆ ಎಲ್ಲರಿಗೂ. ನಾವಿವಾಗ ಟ್ರೆಕ್ಕಿಂಗ್ ಮುಗಿಸ್ಕೊಂಡ್ಬಂದು ಇಲ್ಲಿ SLV ಹೋಟೆಲ್ ಅಂತ ದೊಡ್ಡಬಳ್ಳಾಪುರ ಬಸವ ಸರ್ಕಲ್ ಅಂತ ಇದೆ, ಬಸವ ಭವನ ಸರ್ಕಲ್ ಅಂತ. ಇಲ್ಲಿ ಬಂದು ನಾವು ತಿಂಡಿ ಕೂತಿದ್ದೀವಿ. ನೋಡೋಣ, ನಮ್ಮ ಜೊತೆ ಸೋಮಣ್ಣರಿಂದ ಪ್ರವೀಣ್ ಮತ್ತು ನಮ್ಮ ಆಲ್ಟೈಮ್ ಶೆಟ್ಟರು ಮತ್ತು ನಮಗೆ ನಾವೀಗ ಇಡ್ಲಿ, ಕಾಲು ಸೂಪು ತೊಗೊಂಡಿದ್ವಿ. ಟೇಸ್ಟ್ ಮಾಡ್ತೀವಿ. ಅದು ಬಂದು ಸೂಪು ಸೂಪರ್ ಆಗಿದೆ, ಭಾಳ ಚೆನ್ನಾಗಿದೆ, ಅದ್ಭುತವಾಗಿದೆ ಸೂಪು. ಸಕ್ಕತ್ತಾಗಿದೆ ಸೂಪು, ಗ್ರೇಟ್ ಟೇಸ್ಟ್, ಸೂಪರ್ ಸೂಪರ್ ಸಕ್ಕತ್ತಾಗಿದೆ. ಭಾಳ ಚೆನ್ನಾಗಿದೆ, ಪುಷ್ಟಿಯಾಗಿ. ಸರೌಂಡಲ್ಲಿ ಭಾಳ ಸೌಂಡ್ ಇರೋದ್ರಿಂದ ನಾನು ವಾಯ್ಸ್ ಓವರಲ್ಲಿ ಹೇಳ್ತೀನಿ. ಮತ್ತು ಈ ಕಾಲು ತೊಗೊಂಡ್ವಿ. ಕಾಲು ಭಾಳ ಚೆನ್ನಾಗಿ ಬೆಂದಿತ್ತು. ಇದು ನೋಡ್ರಿ ಹೆಂಗೆ ಅಂದರೆ ಈ ಮೂಳೆಯಿಂದ ಆ ಮಾಂಸ ಎಲ್ಲ ಡಿಟ್ಯಾಚ್ ಆಗಿತ್ತು, ಆ ಲೆವೆಲಿಗೆ ಬೆಂದಿತ್ತು ಇದು ಸೂಪು. ಹಾಗಾಗಿನೇ ಅದ್ರದ್ದೇನು ಕಾಲ್ದೇನು ಸಾರ ಇರುತ್ತಲ್ಲ, ಅದು ಫುಲ್ ಈ ಸೂಪಿಗೆ ಬಿಟ್ಕೊಂಡ್ಬಿಟ್ಟಿತ್ತು. ಅದಕ್ಕೋಸ್ಕರನೇ ಆ ಸೂಪ್ ಅಷ್ಟು ಅದ್ಭುತವಾಗಿ ಇದ್ದಿದ್ದು. ಮತ್ತು ಇದು ಪಕ್ಕಾ ನಾಟಿ ಮರಿ ಅದ್ರದ್ದು ಘಮದಲ್ಲೇ ನಮಗೆ ಗೊತ್ತಾಗುತ್ತೆ. ಭಾಳ ಚೆನ್ನಾಗಿದ್ದಿದ್ದ ಅಂತ ಒಂದು ಇದು. ಭಾಳ ಚೆನ್ನಾಗಿ ಬೇಯಿಸಿದ್ರು ಕೂಡ ಚೆನ್ನಾಗಿತ್ತು ರುಚಿ. ಕಾಲು ತಿನ್ನೋದಕ್ಕೂ ಭಾಳ ರುಚಿ ಇತ್ತ ಅಂತ ಒಂದಿದು. ಭಾಳ ಹೆಲ್ತಿಯಾಗಿ ಮಾಡಿದರು ಕೂಡ, ಭಾಳ ಚೆನ್ನಾಗಿತ್ತು. ಎಲ್ಲರೂ ಬಂದು ಒಂದು ಸತಿ ಈ ಕಾಲು ಮತ್ತು ಕಾಲು ಸೂಪನ್ನ ಟ್ರೈ ಮಾಡಿ. ನಿಮ್ಗೇನಾದರೂ ಇಷ್ಟ ಆಗಲಿಲ್ಲ ಅಂದರೆ ನೀವು ಕೇಳಿದ್ದು ನಾನು ಕೊಡ್ತೀನಿ. ಅಷ್ಟು ಚೆನ್ನಾಗಿದ್ದಿದ್ದು ಒಂದು ಊಟ ಇದು. ಅದಾದ ನಂತರ ಬಂದು ನಾವೊಂದು ಮಟನ್ ಬಿರಿಯಾನಿ ತರಿಸ್ಕೊಂಡ್ವಿ. ಮಟನ್ ಬಿರಿಯಾನಿ ಕೂಡ ಭಾಳ ಚೆನ್ನಾಗಿತ್ತು. ಇಲ್ಲೇನಂದರೆ ಪ್ಯೂರು ಅವ್ರ ಟೇಸ್ಟ್ ಹಾಕಿ ಮಾಡಿದ್ದಂಥ ಒಂದು ನಾಟಿ ಶೈಲಿಯ ಬಿರಿಯಾನಿ ಇದು. ನಮಗೇನಿದು ಒಂಥರ ಮನೆಯಲ್ಲಿ ಏನು ಇಂಗ್ರೀಡಿಯೆಂಟ್ ಸಿಗುತ್ತಲ್ಲ ಆ ಥರನೇ ಹಾಕಿ ಮಾಡಿದಂಥ ಒಂದು ಬಿರಿಯಾನಿ. ಪೀಸೆಲ್ಲ ಭಾಳ ಚೆನ್ನಾಗಿ ಬೆಂದಿದ್ವು, ನಾಟಿ ಮರಿ ಪೀಸು ಸಖತ್ತಾಗಿತ್ತು ಮಾತ್ರ. ಇದನ್ನು ಮಟನ್ ಪಲಾವೂ ಕೂಡ ಭಾಳ ಅದ್ಭುತವಾಗಿತ್ತು. ಮತ್ತು ನೋಡಿ
ಎಷ್ಟು ಪಬ್ಲಿಕ್ ಡಿಮ್ಯಾಂಡ್ ಇದೆ ಅಂದರೆ ನೋಡಿ, ಕ್ರೌಡ್ ಅಂತೂ ಕಮ್ಮಿನೇ ಆಗ್ತಾಯಿಲ್ಲ. ನಾವು ಬಂದು 1 ಅವರ್ ಮೇಲೆ ಆಯಿತು, ಫುಲ್ಲು ಕ್ರೌಡ್ ಇದೆ. ಫುಲ್ ಹಂಗೆ ಮುತ್ಕೊಂಡಿರ್ತಾರೆ ಜನ ಎಲ್ಲ. ಇದೇ ನೋಡಿ, ಇದು ನಮ್ಮ ಸೂಪ್ ಮಾಡೋವಂಥ ಒಂದು ತಪ್ಪಲೆ ಎಲ್ಲ ಇಲ್ಲಿ ಸೌದೆ ಒಲೆಯಲ್ಲೇ ಮಾಡೋದ್ರಿಂದನೇ ಈ ರುಚಿ ಬರುತ್ತೆ ಅನ್ನೋ ಗೊತ್ತಿಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಅದ್ಭುತವಾಗಿರುವಂಥ ಒಂದು ಈಟರಿ. ಇಷ್ಟು ಚಿಕ್ಕ ಸ್ಪೇಸಲ್ಲಿ ಇಷ್ಟೊಂದು ವ್ಯಾಪಾರ ಮಾಡ್ತಾರೆ. ನಾನು ಲೊಕೇಶನ್ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಎಲ್ಲರೂ ಒಮ್ಮೆ ಭೇಟಿ ಕೊಡಿ. ಥ್ಯಾಂಕ್ ಯು.